ಬಸವ ಹೇಳುವ ಕಥೆ ಇದು ಕೇಳಿ, ಇನ್ನೊಬ್ಬನ ಕಣ್ಣೀರ ಕಾವ್ಯ. ವಿಧಿಯ ಮುಂದೆ ಸೋತು ಹೋದ ದುರಾದೃಷ್ಟ ಪ್ರೇಮಿಯ ಪಥವಿದು. ಪಾಪಿಯವನು ಕಳ್ಳ, ಅವನು ದಾರಿ ತಪ್ಪಿದ ಮಾನವ. ಆ ಸುಂದರಿಯ ಕಂಡ ಕ್ಷಣದಲ್ಲೇ ಬದಲಾಯಿತು ಅವನ ಜೀವ. ಕುರುಪಿ ನಾನು ದೇವತೆ, ನಿನ್ನ ಒಲಿಸುವುದು ಹೇಗೆ? ಶಿವನ ಒಲಿಸಿ ಹಣೆ ಬರಹವ ತಿದ್ದಲು ಹೊರಟನು ಅವನು ಹೀಗೆ. ನಮಃ ಶಿವಾಯ, ನಮಃ ಶಿವಾಯ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಇಳಿದು ಬಂದನು ಈಶ್ವರ. ಏನು ಬೇಕು ಕೇಳು ಭಕ್ತ, ನೀಡುವೆ ನಿನಗೆ ನಾವರ. ಆ ಮೂಗುತಿ ಸುಂದರಿಯ ಪ್ರೀತಿಯೊಂದೇ ಬೇಕು ಶಿವನೇ. ಎನ್ನಲು ನಕ್ಕನು ಜಟಾಧರ, ತಾಳ್ಮೆ ವಹಿಸು ಎಲೈ ಮಾನವನೇ. ಪ್ರೀತಿಯಾರ ಸ್ವತ್ಮೂಲ ಕಾಯಬೇಕು ಸಮಯದವರೆಗೆ. ನಿನ್ನ ಹಣೆ ಬರಹದಲ್ಲಿದ್ದರೆ ಸಿಗುವಳು ನಿನಗೆ ಕೊನೆವರೆಗೆ. ತಾಳೆ ತಾಳ್ಮೆ ಎನ್ನುವೆ ಎಲ್ಲ, ಎಷ್ಟು ದಿನ ನಾ ತಾಳಲಿ? 10 ವರ್ಷವೋ 100 ವರ್ಷವೋ ಅವಳು ನನಗೆ ಸಿಗುವಳೇ? ಅಭಯ ಹಸ್ತವ ತಲೆಯ ಮೇಲಿಟ್ಟು ಭವಿಷ್ಯವನ್ನು ಕಂಡನು ದೇವದೇವ ಮುಖಣ್ಣನು. ಕಣ್ಣೀರು ಸುರಿಸುತ್ತಾ ನಿಂತನು. ಸಿಗುವುದಿಲ್ಲವೋ ಭಕ್ತ ನಿನಗೆ ಆ ಹುಡುಗಿಯ ಪ್ರೇಮ? ಎಂದಾಗ ಒಡೆದು ಹೋಯಿತೋ ಆ ಯುವಕನ ಧಾಮ. ನಿನ್ನ ಕೈಯಲ್ಲಿ ಆಗದು ಎಂದರೆ ನೇರವಾಗಿಯೇ ಹೇಳಿಬಿಡು. ಅವಳು ಸಿಗದಿರೇ ದಾನವನಾಗುವೆ, ಮುತ್ತೇರಿದ್ದವ ಹೀರುವೆ ನೋದು. ಶಾಂತನಾಗು ಎಲೈ ಭಕ್ಕದೇ, ವಿಧಿಯ ಆಟವ ಬಗೆಹರಿಸಲು ಆಗದು. ನಿನ್ನ ಹಣೆಯ ಬರಹದಲ್ಲಿ ಆಕೆಯ ಹೆಸರೇ ಇಲ್ಲವು. ಇಡೀ ಜೀವನ ಬರೆದ ಬ್ರಹ್ಮನಿಗೆ ಈ ಹೆಸರು ಬರೆಯಲು ಆಗಲಿಲ್ಲವೇ? ಆ ವಿಧಿಯನ್ನೇ ನಾ ಬದಲಾಯಿಸಲು ಬ್ರಹ್ಮನ ಒಲಿಸಲು ಹೊರಡುವೆ.